ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಯರ್ಲಿ 30 ಇಯರ್ಸ್ ಆಫ್ ಕೆಮಿಸ್ಟ್ರಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಈ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ಹುಡುಗರಿಗೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಹುಡುಗರನ್ನ ಕೆಮಿಸ್ಟ್ರಿ ಲೋಕಕ್ಕೆ ಕರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ನೀವೇನು ಮಾಡಿದ್ದೀರಾ, ಪಿ ಯು ಸಿನಲ್ಲಿ ಕೆಮಿಸ್ಟ್ರಿ ಓದಿರ್ತೀರಾ, ಡಿಗ್ರಿನಲ್ಲೂ ಕೆಮಿಸ್ಟ್ರಿ ನೀವು ಓದಬೇಕಾಗತ್ತೆ. ಸೊ ಪಿ ಯು ಸಿನಲ್ಲಿ ಓದಿರುವಂಥ ಕೆಮಿಸ್ಟ್ರಿಗೂ ಡಿಗ್ರಿನಲ್ಲಿ ಓದಿರುವಂಥ ಕೆಮಿಸ್ಟ್ರಿ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಇದ್ದರೆ ಆ ಗ್ಯಾಪ್ನ ಫಿಲ್ ಮಾಡ್ತೀವಲ್ಲ, ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಯಾವಾಗೂ ಏನಾಗುತ್ತೆ ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋದಾಗ ಯೂಶಲಿ ಬ್ರಿಡ್ಜ್ ಕೋರ್ಸ್ನ ಮಾಡ್ತಾರೆ. ಸೊ ಎಲ್ಲ ಕಾಲೇಜ್ಗಳಲ್ಲೂ ಮಾಡ್ತಾರೆ. ನೀವೇನಾದರೂ ಈಗ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರು ಅಲ್ಲೂ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಈಗ ಪಿ ಯು ಸಿ ಪಾಸ್ ಆಗಿದ್ದೀರಾ, ಡಿಗ್ರಿಗೆ ಬರ್ತಾ ಇದ್ದೀರಾ. ಸೊ ಅವೆರಡರ ಮಧ್ಯದಲ್ಲಿ ನಿಮ್ಗೆ ಏನಿದೆಯಲ್ಲ ಗ್ಯಾಪ್ ನಿಮ್ಗೆ ಗೊತ್ತಿದ್ರೆ ಅವಾಗ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಬ್ರಿಡ್ಜ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 9 ವೀಡಿಯೋನ ಮಾಡಿದ್ದೀನಿ. ಇದು ನನ್ನ 10ನೇ ವೀಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಮೆಟಲ್ಸ್ ಆ್ಯಸ್ ಎ ಕಿಚನ್ ಬೇಸ್. ಸೊ ನಾವು ಯೂಶಲಿ ಏನಾಗುತ್ತೆ ಅಂದರೆ ನಾವು ಮೆಟಲ್ಸ್ ಅಂದರೆ ಏನು ಅಂತ ಡೆಫಿನೇಷನ್ ಹೇಳ್ಕೊಂಡು ಹೋಗ್ತಾ ಹೋಗ್ತೀವಿ. ಬಟ್ ಈ ಸಿಲೆಬಸ್ಸಲ್ಲಿ ಇರುವಂಥದ್ದು ನಮ್ಗೆ ಡೇ ಟು ಡೇ ಲೈಫ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಇದು ನನಗೆ ಲೈಫ್ಗೆ ಯೂಸ್ ಬರುತ್ತಾ ಇಲ್ವಾ, ಇದರಿಂದ ನನಗೆ ಲಾಭ ಇದೆಯಾ ಇಲ್ವಾ ಅಂತ ನಾವೇನು ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ ಆ್ಯಸ್ ಎ ಟೀಚರ್. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಾವು ಮೆಟಲ್ಸ್ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಕಿಚನ್ ವೇರ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಮೆಟಲ್ಸ್ ಆ್ಯಸ್ ಎ ಕಿಚನ್ ಬೇಸ್. ಮೆಟಲ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಸೋ ಮೆನಿ ಥಿಂಗ್ಸ್. ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಹೇಳ್ಬಿಡೋದು ಅಷ್ಟೇ ಅಲ್ಲದೆ ಅದನ್ನು ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು, ಕಿಚನ್ ವೇರ್ ಆಗಿ ಯೂಸ್ ಮಾಡ್ಬೋದು, ಬೇರೆ ಬೇರೆ ಫಾರ್ಮಲ್ಲಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ, ಕೆಟ್ಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಮೆಟಲ್ ಕಿಚನ್ ವೇರ್ ಆಗಿ ಯೂಸ್ ಮಾಡೋದು. ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಅಥವಾ ಬೀಯಿಂಗ್ ಎ ಲರ್ನರ್ ಆಫ್ ಎ ಕೆಮಿಸ್ಟ್ರಿ ಯಾರೋ ಒಬ್ರು ಏನಾದರೂ ಕೇಳಿದ್ರೆ ಅಥವಾ ನಾನು ಅವ್ರಿಗೆ ಎಜುಕೇಟ್ ಮಾಡೋವಂಥ ನನಗೆ ಅಷ್ಟು ಕೆಪಾಸಿಟಿ ನನಗೆ ಇರಬೇಕಾಗುತ್ತೆ. ಈಗ ಅವ್ರು ಕೇಳ್ತಾರೆ, ಈಗ ಯಾರೋ ಒಬ್ಬರು ಅಂದರೆ ಏನು ಓದದೇ ಇರೋರು, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದಿರೋರು ಕೇಳಿದ್ರೆ ಅಥವಾ ಅವ್ರು ಏನೋ ಫಾಲೋ ಮಾಡ್ತಾ ಇದ್ರೆ ಇದು ತಪ್ಪು, ಈ ರೀತಿ ಮಾಡಿ ಅಂತ ನನಗೆ ಹೇಳೋದಕ್ಕೆ ನನಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ನಾನು ಮಾಡ್ತಾ ಇದ್ದೀನಿ. ಮೆಟಲ್ಸ್ ಆಸ್ ಎ ಕಿಚನ್ ಬೇಸ್. ಕಿಚನಲ್ಲಿ ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಗೇನ್ ದೇರ್ ವಿಲ್ ಬಿ ಆಲ್ವೇಸ್ ಎ ಕನ್ಫ್ಯೂಷನ್. ಇದು ತೊಗೊಳ್ಳ, ಅದು ತೊಗೊಳ್ಳ, ಸ್ಟೈನ್ಲೆಸ್ ಸ್ಟೀಲ್ ಬೆಟರಾ, ಕಾಪರ್ ಬೆಟರಾ, ಕಾಸ್ಟ್ ಐರನ್ ಬೆಟರಾ. ಯಾಕೆಂದರೆ ಬರ್ತಾ ಇದ್ದಂಗೆ ಈ ಅಡ್ವರ್ಟೈಸ್ಮೆಂಟ್ ಅವರು ಈ ಮಾರ್ಕೆಟ್ ಲಾಬಿ ಹೇಗಿರುತ್ತೆ ಅಂದರೆ, ಸೊ ಅದು ಇಲ್ಲವೇ ಇಲ್ಲ ಅನ್ನೋಂಗೆ ಹೇಳ್ತಿರ್ತಾರೆ. ಒಂದಷ್ಟು ದಿವಸಕ್ಕೆ ಮುಂಚೆ ಎಲ್ಲನೂ ನಾವು ಸಣ್ಣವರಿದ್ದಾಗ ಪ್ಲಾಸ್ಟಿಕ್ ಅಷ್ಟೆಲ್ಲ ಇರ್ತಿರ್ಲಿಲ್ಲ. ಆದರೆ ಆಮೇಲೆ ಏನಾಯಿತು ಅಂತಂದರೆ ಪ್ಲಾಸ್ಟಿಕ್ದು ಬಂದಮೇಲೆ ಬಂದಮೇಲೆ ಏನಾಯಿತು ಅಂತಂದರೆ ಎವ್ರಿಬಡಿ ಸ್ಟಾರ್ಟೆಡ್ ಲಾಫಿಂಗ್. ಇಫ್ ಯು ಆರ್ ಯೂಸಿಂಗ್ ಹಳೇದು ಯಾವುದೋ ಸ್ಟೀಲ್ದು ಯೂಸ್ ಮಾಡ್ತಾ ಇರ್ತಾರೆ, ಇಂಡಾಲಿಯಮ್ದು ಅಥವಾ ಅಲ್ಯೂಮಿನಿಯಮ್ದು ನಿಮಗೆ ಕಂಟೈನರ್ಗಳಿರ್ತಾರೆ, ಅದನ್ನೆಲ್ಲರೂ ರಿಪ್ಲೇಸ್ ಮಾಡಿ ಪ್ಲಾಸ್ಟಿಕ್ಗೆ ಹೋಗಿದ್ರು. ಆ ಪ್ಲಾಸ್ಟಿಕ್ಗೆ ಆಮೇಲೆ ಆಫ್ಟರ್ ಫ್ಯೂ ಇಯರ್ಸ್ ದೇ ಕೇಮ್ ಟು ನೋ ದಟ್ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ದಿ ಪ್ಲಾಸ್ಟಿಕ್ ಏನೇನು. ಈಗ ಪ್ಲಾಸ್ಟಿಕ್ ಚೇಂಜ್ ಮಾಡಿ ಅಗೇನ್ ಯು ಗೋ ಬ್ಯಾಕ್ ಟು ಸ್ಟೀಲ್ ಅಂತಾರೆ. ಹಂಗೆ ಪ್ರತಿ ಸಲ ಏನಾಗುತ್ತೆ, ದೇರ್ ವಿಲ್ ಬಿ ಎ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಯಾವ್ದು ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು. ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಐ ಶುಡ್ ಕ್ವಶನ್ ಮೈ ಸೆಲ್ಫ್ ಆ್ಯಂಡ್ ಹ್ಯಾವ್ ಟು ಎಜುಕೇಟ್ ದಿ ಪೀಪಲ್ ಅರೌಂಡ್ ಮೀ. ಸೊ ನಾವೇನು ಮಾಡಬೇಕು, ಯಾವ್ಯಾವುದನ್ನು ತೊಗೋಬೇಕು ಅಂತ ನಾವು ಹೇಳಬೇಕು. ಯಾಕೆ ಇದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಫುಡ್ ನಾವು ಏನು ತೊಗೊಳ್ತೀವಿ ಅನ್ನೋದು ಅಷ್ಟೇ ಅಲ್ಲದೆ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೇನೆ ಲೆಡ್ ಪಾಯ್ಸನಿಂಗ್ ಆಗಿ ಏನಾಯಿತು ಅಂತಂದರೆ ಡಿಕ್ಲೈನ್ ಆಫ್ ದಿ ರೋಮನ್ ಎಂಪೈರ್ ಆಗೋದಕ್ಕೆ ಡಿಕ್ಲೈನ್ ಆಫ್ ದಿ ರೋಮನ್ ಎಂಪೈರ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒನ್ ಆಫ್ ದಿ ಮೇನ್ ರೀಸನ್ ಯಾವುದು ಹೇಳ್ತಾರೆ ಅಂತಂದರೆ ಲೆಡ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಏನೇನು ವೈನ್ನ ತೊಗೊಳ್ತಾ ಇದ್ರಲ್ಲ ಅದನ್ನು ಲೆಡ್ ಯುಟೆನ್ಸಿಲ್ಸ್ ಅಂತ ತೊಗೊಳ್ತಾ ಇದ್ರು ಅಂತ ಹೇಳ್ತಾರೆ. ಈವನ್ ವಾಟರ್ ಪೈಪ್ಸ್ ಏನಿದೆಯಲ್ಲ ಆ ಪೈಪ್ಸ್ಗಳೆಲ್ಲನೂ ಅವ್ರು ಏನು ಮಾಡಿದ್ರಂತೆ ಲೆಡ್ಡಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಬಿಕಾಸ್ ಆಫ್ ದಟ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಡ್ ಅಂತ ಹೇಳ್ತಾರೆ. ಲೆಡ್ ಇಸ್ ಎ ಪಾಯ್ಸನಸ್ ಮೆಟಲ್, ಈಸ್ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಈವನ್ ಇನ್ ಮೈಕ್ರೋಸ್ಕೋಪಿಕ್ ಕ್ವಾಂಟಿಟೀಸ್. ಅಷ್ಟು ಸಣ್ಣ ಕ್ವಾಂಟಿಟಿನಲ್ಲಿ ಲೆಡ್ ಇದ್ರೂ ಏನಾಗುತ್ತೆ ನಮಗೆ, ಇಟ್ ಮೇ ಲೀಡ್ಸ್ ಟು ಡೆತ್. ಸೊ ಅದು ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಯೂಸ್ ಮಾಡಿ ಡಿಕ್ಲೈನ್ ಆಫ್ ದಿ ರೋಮನ್ ಎಂಪೈರ್ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಪಾತ್ರೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈಗ ಅಲ್ಯೂಮಿನಿಯಂಗೆ ಬಂದರೆ ನೀವು ಇಟ್ಸ್ ಎ ಲೈಟ್ ವೇಟ್ ಇರುತ್ತೆ, ಎಕ್ಸಲೆಂಟ್ ಥರ್ಮಲ್ ಕಂಡಕ್ಟಿವಿಟಿ, ಕುಕ್ಸ್ ಈವನ್ಲಿ, ಇನ್ಎಕ್ಸ್ಪೆನ್ಸಿವ್, ಈಸಿ ಟು ಕ್ಲೀನ್. ಸೊ ಹಂಗಾಗಿ ಏನು ಮಾಡಿದ್ರು, ಇದನ್ನು ಯಾಕೆ ನಾನು ಅದನ್ನು ಪಾತ್ರೆಯಾಗಿ ಯೂಸ್ ಮಾಡ್ತೀನಿ ಅಂದರೆ ನನಗೆ ಅದರಿಂದ ಒಂದಷ್ಟು ಲಾಭಗಳಿರಬೇಕು. ಒಂದು ಕಡಿಮೆ ಭಾರ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಅಲ್ಯೂಮಿನಿಯಂ ಪಾತ್ರೆಗಳಿದ್ರೆ ಕಡಿಮೆ ಇರುತ್ತೆ. ಥರ್ಮಲ್ ಕಂಡಕ್ಟಿವಿಟಿ ಯೂನಿಫಾರ್ಮ್ ಆಗಿ ಏನಾಗುತ್ತೆ, ಬೇಯುತ್ತೆ, ಅದನ್ನೆಲ್ಲ ಈವನ್ ಆಗಿ ಕುಕ್ ಆಗುತ್ತೆ, ಎಲ್ಲದಕ್ಕಿಂತ ಚೀಪಾಗಿ ಸಿಗುತ್ತೆ, ಈಸಿ ಟು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓನ್ಲಿ ಪ್ರಾಬ್ಲಮ್ ಏನು ಅದ್ರ ಜೊತೆಗೆ ನಮಗೆ ಅಂತಂದರೆ ರಿಯಾಕ್ಟಿವ್ ಟು ಆ್ಯಸಿಡ್. ಸೊ ಆ್ಯಸಿಡ್ ರಿಯಾಕ್ಟ್ ಆದಾಗ ಇಟ್ ಮೇ ಲೀಡ್ಸ್ ಟು ಅದು ಪಾಯ್ಸನಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಯಾವುದೇ ಒಂದು ಕುಕ್ಕರ್ ತೊಗೋಬೋದು. ಯೂಶಲಿ ಅಲ್ಯೂಮಿನಿಯಂ ಕುಕ್ಕರ್ಸ್ ಇರ್ತವೆ, ಇಂಡಾಲಿಯಂ ಕುಕ್ಕರ್ಸ್ ಇರ್ತವೆ. ಯೂಶಲಿ ನಾವು ಒಗ್ಗರಣೆ ಹಾಕೋಕ್ಕೆ ಏನು ಪಾತ್ರೆ ತೊಗೊಳ್ತೀವಲ್ಲ ಅದು ಯಾವತ್ತೇ ಅಲ್ಯೂಮಿನಿಯಂ ಇರುತ್ತೆ. ರಾ ಅಲ್ಯೂಮಿನಿಯಂ ಇಸ್ ಹೈಲಿ ರಿಯಾಕ್ಟಿವ್ ಟು ಆಲ್ಕಲೈನ್ ಆರ್ acidic foods.
ಸೊ ಅಲ್ಯೂಮಿನಿಯಂ ಏನಾದರೂ ಯೂಸ್ ಮಾಡಿದ್ವಿ ನಾವು ಅಂತಂದರೆ ಅದೇನಾಗುತ್ತೆ ಅಂದರೆ ನಿಮ್ಮದು ನಾವು ನಮ್ಮ ಪರ್ಟಿಕ್ಯುಲರ್ಲಿ ಇಂಡಿಯನ್ ಫುಡ್ಡಲ್ಲೆಲ್ಲ ಏನು ಮಾಡ್ತಿರ್ತೀವಿ ನಾವು ಅಂತಂದರೆ ಹುಣಸೆಹಣ್ಣು ಹಾಕ್ತಿರ್ತೀವಿ, ಅದೇ ಥರ ಹುಳಿನೂ ಹಾಕ್ತಿರ್ತೀವಿ, ಖಾರನೂ ಹಾಕ್ತಾ ಇರ್ತೀವಿ, ಆಲ್ಕಲೈನೂ ಇರುತ್ತೆ, ಆಸಿಡಿಕ್ಕೂ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಯೂಮಿನಿಯಮಲ್ಲಿ ಏನಾದರೂ ಯೂಸ್ ಮಾಡಿದ್ರೆ ಅದು ಆಲ್ಕಲೈನ್ ಜೊತೆಗೂ ರಿಯಾಕ್ಟ್ ಮಾಡುತ್ತೆ ಮತ್ತು ಆಸ್ಟ್ರಿಕ್ ಜೊತೆಗೂ ರಿಯಾಕ್ಟ್ ಮಾಡುತ್ತೆ. ಈವನ್ ನೀವು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನೀರು ಹಾಕಿ ಇಟ್ಬಿಟ್ರು ಅಲ್ಲಲ್ಲಿ ಏನಾಗಿರುತ್ತೆ, ಅಲ್ಲಿ ತೂತು ಬಿದ್ದಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡ್ತಾ ಇದ್ದರೆ ಅಥವಾ ನೀವು ಬೇರೆ ವಿಧಿನೇ ಇಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ರಿ ಅಂದರೆ ಆ್ಯಸ್ ಸೂನ್ ಆಸ್ ಕುಕಿಂಗ್ ಇಸ್ ಓವರ್ ಅದನ್ನ ಏನು ಮಾಡಬೇಕು, ಇಮಿಡಿಯೇಟ್ಲಿ ನೀವು ಅದರಲ್ಲೇ ಇಡ್ದಲೆ ಟ್ರಾನ್ಸ್ಫರ್ ಮಾಡಿ ಏನು ಮಾಡಬೇಕಾಗುತ್ತೆ, ನೀವು ಬೇರೆ ಕಡೆಗೆ. ಫಾರ್ ಎಕ್ಸಾಂಪಲ್ ಕುಕ್ಕರ್ ಇದೆ, ಕುಕ್ಕರ್ ನಾವು ಇಂಡಾಲಿಯಂ ಕುಕ್ಕರಲ್ಲಿ ನಾನು ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ. ಆದರೆ ಏನೋ ಕುಕ್ಕರಲ್ಲಿ ಪಲಾವ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಅದರಲ್ಲೇ ಇಡ್ತಲೆ ಪಲಾವ್ ಮಾಡಿದ ತಕ್ಷಣ ಏನು ಮಾಡಬೇಕು, ಹ್ಯಾವ್ ಟು ಟ್ರಾನ್ಸ್ಫರ್ ದಟ್ ಇಂಟು ಸ್ಟೈನ್ಲೆಸ್ ಸ್ಟೀಲ್ ಕಂಟೈನರ್ಗೆ ಅಥವಾ ನಾನ್ ಟಾಕ್ಸಿಕ್ ಕಂಟೈನರ್ಸ್ ಯಾವ್ದಿರುತ್ತೋ ಅದಕ್ಕೆ ಏನು ಮಾಡಬೇಕಾಗತ್ತೆ, ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಮಾಡ್ದಲೇ ಇದ್ದರೆ ಏನಾಗುತ್ತೆ ಅಂತಂದರೆ ಆಲ್ಝೈಮರ್ಸ್ ಡಿಸೀಸ್ ಬರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದೇನು ಅಂತ, ಲಾಸ್ ಆಫ್ ಮೆಮೊರಿ ಪವರ್ ಇರ್ಬೋದು ಆ ಥರ. ಯಾಕೆಂದರೆ ಅದನ್ನು ಹೆಂಗೆ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಅಂದರೆ ಅದನ್ನು ಹೆಂಗೆ ಕೇಳೋದಂದರೆ ಹೇಗೆ ಅದನ್ನು ನಾನು ಕಡಿಮೆ ಮಾಡ್ಕೊಳ್ಳೋದು ಅಂದರೆ ಡ್ರಿಂಕಿಂಗ್ ಸಿಲಿಕಾ ರಿಚ್ ಮಿನರಲ್ ವಾಟರ್ ಈಚ್ ಡೇ ಫಾರ್ 12 weeks ಡಿಕ್ರೀಸಸ್ ದ ಲೆವೆಲ್ ಆಫ್ ದಿ ಅಲ್ಯೂಮಿನಿಯಂ ಇನ್ ದಿ ಪೀಪಲ್ ವಿತ್ ಆಲ್ಝೈಮರ್ ಡಿಸೀಸ್. ಇದು ನಿಜಾನ ಸುಳ್ಳ ಗೊತ್ತಿಲ್ಲ, ಬಟ್ ದಿಸ್ ಆರ್ ದಿ ರಿಸರ್ಚ್ ಈಸ್ ಗೋಯಿಂಗ್ ಆನ್, ಬಟ್ ದಟ್ಸ್ ವಾಟ್ ದೇ ಗೋಯಿಂಗ್ ಟು ಟೆಲ್. ಹಾಗೆ ಡಿಸೀಸ್ ಅಂದರೆ ಏನು, ಅದರಲ್ಲಿ ಮೆಮೊರಿ ಲಾಸ್ ಆಗುತ್ತೆ, ಡಿಫಿಕಲ್ಟಿ ಟು ಪರ್ಫಾರ್ಮಿಂಗ್ ಫೆಮಿಲಿಯರ್ ಟಾಸ್ಕ್. ಈಗ ಊಟ ಮಾಡ್ತಾ ಇರ್ತೀವಿ, ಊಟ ಮಾಡೋದೇ ಮರ್ತೋಗುತ್ತೆ. ಪ್ರಾಬ್ಲಮ್ ವಿತ್ ದ ಲ್ಯಾಂಗ್ವೇಜ್, ನಾವು ಏನು ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಡಿಸ್ಓರಿಯೆಂಟೇಷನ್ ಟು ಟೈಮ್ ಆ್ಯಂಡ್ ಪ್ಲೇಸ್, ಪೂರ ಡಿಕ್ರೀಸ್ ಜಡ್ಜ್ಮೆಂಟ್. ಕೆಲವೊಂದು ವಯಸ್ಸಾಗಿರೋರು ಏನು ಹೇಳ್ತಾರೆ ಅಂದರೆ ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಎಲ್ಲಿ ಹೋದ್ ನನ್ನ ಮನೆಯೇ ಅಡ್ರೆಸ್ ಗೊತ್ತಿಲ್ಲ, ನನ್ನ ಮನೆ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ಆಗ್ಬೋದು. ಜಡ್ಜ್ಮೆಂಟ್ ಮಾಡೋಕ್ಕಾಗ್ದಲೇ ಇರ್ಬೋದು. ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಏನೇನೋ ನಾವೇ ಯೋಚನೆ ಮಾಡ್ಕೊಳ್ಳೋದು, ನನಗೆ ಯಾರೋ ಬಂದು ಹೊಡಿತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು. ಮಿಸ್ಪ್ಲೇಸಿಂಗ್ ಥಿಂಗ್ಸ್, ಇಟ್ಬಿಟ್ಟು ಮರ್ತು ಬಿಡೋದು, ಎಲ್ಲಿ ಹುಡುಕಿದ್ರು ಸಿಕ್ಕೋದೇ ಇಲ್ಲ, ನನಗೆ ಇಲ್ವೇ ಇಲ್ಲ ಅಂತ ಅಂದ್ಕೊಳ್ಳೋದು. ಮೂಡು ಮತ್ತು ಬಿಹೇವಿಯರ್ ಚೇಂಜ್ ಆಗೋದು, ಪರ್ಸ್ನಾಲಿಟಿ ಚೇಂಜ್ ಆಗುವಂಥದ್ದು, ಲಾಸ್ ಆಫ್ ಇನಿಷಿಯೇಟಿವ್, ತಾವೇ ಏನು ಮಾಡಿದ್ರೆ ಕೂದ ಕಡೆನೇ ಕೂತ್ಕೊಳ್ಬೇಕು ಅಂತ ಇರೋದು. ಇದೆಲ್ಲನೂ ಏನಾಗುತ್ತೆ, ಸತಿ ಆಲ್ಝೈಮರ್. ಅದು ಯಾಕಾಗುತ್ತೆ ಅಂದರೆ ನಾವು ಅಲ್ಯೂಮಿನಿಯಂ ಕಂಟೆಂಟ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಆದಾಗ ಅದು ಬರ್ತಾ ಹೋಗುತ್ತೆ. ಹಾಗಾದರೆ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡ್ಬೋದು, ಅದಕ್ಕೆ ಆಲ್ಟರ್ನೇಟಿವ್ ಏನು? ಸೊ ಈಗ ಏನಾಗುತ್ತೆ, ಆ್ಯಸಿಡ್ ಜೊತೆಗೆ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಹಾಗಾಗಿ ನನಗೆ ಪ್ರಾಬ್ಲಮ್. ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ ಇಂಪ್ರೂವೈಸೇಷನ್ ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು ಅಂದರೆ ಅನಡೈಸ್ಡ್ ಅಲ್ಯೂಮಿನಿಯಂ ಥರ ಮಾಡಿದ್ರು. ಅದು ನಾನ್ ಸ್ಟಿಕ್ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುವಂಥದ್ದು ಮಾಡಿದ್ರು. ಅದನ್ನು ಹೇಗೆ ಮಾಡಿದ್ರು ಅಂತಂದರೆ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಮಾಡಿ ಅದನ್ನೇನು ಮಾಡ್ತಾರೆ, ಆ ಹೋಲ್ಗಳು ಏನಿರ್ತಾರೆ ಅದನ್ನೆಲ್ಲ ಏನು ಮಾಡ್ತಾರೆ, ಅದು ಕ್ಲೋಸ್ ಮಾಡ್ತಾರೆ. ಅದ್ರೇನಾಯಿತು, ಅದು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಮುಂಚೆನೇ ಹೇಳ್ದಂಗೆ ಅಲ್ಲೆಲ್ಲ ತೂತ್ ಬಿಡುತ್ತೆ, ಲೀಚ್ ಆಗುತ್ತೆ ಅಂತ ಹೇಳಿದೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅವ್ರೇನು ಮಾಡಿದ್ರು, ಅದಕ್ಕೊಂದು ಕೋಟ್ ಕೊಟ್ಟರು, ಅನ್ಡೈಸ್ಡ್ ಕೋಟ್ನ ಅವರು ಕೊಡ್ತಾ ಹೋದ್ರು. ಅದು ಮಾಡಿದಾಗ ಏನಾಯಿತು ಅಂದರೆ ಮೋರ್ ಡ್ಯೂರಬಲ್ ಆಯಿತು, ಲೈಟ್ ವೆಯ್ಟ್ ಹಾಗೇ ಇತ್ತು, ಇನ್ಎಕ್ಸ್ಪೆನ್ಸಿವ್ ಕುಕ್ವೇರ್, ಈಸಿ ಟು ಕ್ಲೀನ್. ಅದು ಅದೇ ಥರನೇ ಇತ್ತು. ನಾನ್ ಸ್ಟಿಕ್ ಕೋಟಿಂಗ್ ದಟ್ ಪ್ರೊಟೆಕ್ಟ್ಸ್ ದಿ ಫುಡ್ ಫ್ರಮ್ ದಿ ಸ್ಟಿಂಕಿಂಗ್, ಅದರಿಂದ ಆಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಇಟ್ ಈಸ್ ಎಕ್ಸ್ಪೆನ್ಸಿವ್. ಅಲ್ಯೂಮಿನಿಯಂಗೆ ಕಂಪೇರ್ ಮಾಡಿದ್ರೆ ಇದು ಇನ್ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಹೆಲ್ತ್ ವೈಸ್ನ ತೊಗೊಂಡ್ರೆ ಅಲ್ಯೂಮಿನಿಯಂ ಮಾಡೋದಕ್ಕಿಂತ ದಿಸ್ ಈಸ್ ಬೆಟರ್ ಅಂತ ಅನಿಸುತ್ತೆ. ಅಗೇನ್ ಆ ನಾನ್ ಸ್ಟಿಕ್ ಹೋಗ್ಬಿಡ್ತು ಅಂತಂದರೆ ಮತ್ತೆ ಅದು ಅಲ್ಯೂಮಿನಿಯಂ ಆಗುತ್ತೆ. ಅಲ್ಯೂಮಿನಿಯಂ ಆದಾಗಾದರೆ ಅದ್ರಲ್ಲಿ ಪೋರ್ಸ್ ಇರುತ್ತೆ, ದಟ್ ಮೇ ಲೀಚ್ ಇನ್ ಟು ಅವರ್ ಫುಡ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸಾಧ್ಯ ಆದಷ್ಟು ಅಲ್ಯೂಮಿನಿಯಮಲ್ಲಿ ಮಾಡುವಂಥ ಫುಡ್ನ ನಾವೇನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಾಪರಲ್ಲಿ ಮಾಡ್ಬೋದಾ ಅಂತ ಕೇಳ್ಬೋದು. ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು, ಆದರೆ ಈಗ ನಾವು ತೊಳೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅದನ್ನು ಪ್ರಾಬ್ಲಮ್ ಅಂತ ಮಾಡ್ಕೊಳ್ತಾ ಇಲ್ಲ. ಇದು ಅಗೇನ್ ಹೈ ಥರ್ಮಲ್ ಕಂಡಕ್ಟಿವಿಟಿ, ಯೂನಿಫಾರ್ಮ್ ಆಗುತ್ತೆ, ಇನ್ಕ್ರೆಡಿಬಲಿ ಈವನ್ ಆಗಿ ಕುಕ್ ಆಗುತ್ತೆ, ಡ್ಯೂರಬಲ್ ಆಗುತ್ತೆ, 100% ರೀಸೈಕಲಬಲ್. ಸೊ ಅದು ಏನು ವೇಸ್ಟ್ ಆಗಲ್ಲ, ಎಕೋ ಫ್ರೆಂಡ್ಲಿ ಇದೆ, ಹಂಗೆ ಮಾಡ್ಕೋಬೋದು ನೀವು. ಸ್ಟೈನ್ಲೆಸ್ ಸ್ಟೀಲ್ಗೆ ಅಥವಾ ಕಾಪರ್ಗೆ ಕಂಪೇರ್ ಮಾಡಿದ್ರೆ 12 times ಬೆಟರ್ ದ್ಯಾನ್ ದಿ ಸ್ಟೀಲ್ ಅಂತಾರೆ. ಕಾಸ್ಟ್ ಐರನ್ಗೆ ಕಂಪೇರ್ ಮಾಡಿದ್ರು ಇದು 5 times ಬೇಗ ಹೀಟ್ ಆಗುತ್ತೆ ಅಥವಾ ಕಂಡಕ್ಟ್ ಅಂದರೆ ಅಷ್ಟು ನಮಗೆ ಎನರ್ಜಿ ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ತೊಳೆಯೋದು ಕಷ್ಟ ಆಗುತ್ತೆ. ಮತ್ತು ಎರಡನೇದು ಏನು ಅಂದರೆ ಅದಕ್ಕೆ ಕಲಾ ಹಾಕ್ಸೋದು ಅಂತ ಹೇಳ್ತಾರೆ. ಒಳಗಡೆ ಏನು ಮಾಡಬೇಕು, ನಾವು ಕೋಟ್ ಮಾಡಬೇಕು, ಟಿನ್ ಕೋಟ್ ಮಾಡಿರ್ತಾರೆ. ಅದು ಮಾಡಿಲ್ಲ ಅಂತಂದರೆ ಅದು ಅಗೇನ್ ದಿಸ್ ಆಲ್ಸೋ ಪ್ರಾಬ್ಲಮ್. ಸೊ ಹೆವಿ ರಿಯಾಕ್ಟಿವ್ ಟು ಆಸಿಡ್ಸ್ ಆ್ಯಂಡ್ ಆಲ್ಕಲಿ. ಸೊ ಇದನ್ನು ಒಂದು ತುಂಬ ಭಾರ ಇರುತ್ತೆ. ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಇದು ಭಾರ ಜಾಸ್ತಿ ಇದೆ. ಏಕೆಂದರೆ ಇದು ಆ್ಯಸಿಡ್ ಜೊತೆಗೆ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಮೇಂಟೆನೆನ್ಸ್ ಅದು ತುಂಬ ಕಪ್ಪಾಗಿಬಿಡುತ್ತೆ, ಅದನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಅದನ್ನು ಮೇಂಟೆನೆನ್ಸ್ ಮಾಡುವಂಥದ್ದು ಕಷ್ಟ ಆಗುತ್ತೆ, ಕ್ಲೀನ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಅಗೇನ್ ಕಾಪರ್ ಪ್ಯಾಕ್ಸ್ ಆರ್ ಲೈನ್ಡ್ ವಿತ್ ಐದರ್ ಟಿನ್ ಆರ್ ಸ್ಟೀಲ್. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ನಾವೇನು ಮಾಡ್ತೀವಿ, ಕಲಾಯಿ ಅಂತ ಹೇಳ್ತೀವಿ, ಅದನ್ನು ಹಾಕಿರ್ತಾರೆ. ಟಿನ್ ಅಥವಾ ಸ್ಟೀಲಿಂದ ಅದನ್ನ ಏನು ಮಾಡ್ತಾರೆ, ಲೈನ್ ಮಾಡಿರ್ತೀವಿ. ಕಾಪರ್ ಪಾರ್ಟ್ಸ್ ಆ್ಯಂಡ್ ಪ್ಯಾನ್ಸ್ ಮಸ್ಟ್ ಬಿ ಪಾಲಿಶ್ಡ್ ಫ್ರೀಕ್ವೆಂಟ್ಲಿ ಈವನ್ ವೇರ್ ನಾಟ್ ಇನ್ ಯೂಸ್ ಟು ಪ್ರಿವೆಂಟ್ ದ ಪ್ಯಾನ್ ಫ್ರಮ್ ದಿ ಕರೋಡಿಂಗ್. ಅದು ಬೇಗ ಕರೋಡ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಲೈನ್ ಮಾಡಿರ್ತಾರೆ. ಹೇಗಿರುತ್ತೆ ಅಂದರೆ ಹೊರಗಡೆ ಕಾಪರ್ ಇರುತ್ತೆ, ಒಳಗಡೆ ಟಿನ್ನು, ನಿಕ್ಕಲು, ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಏನು ಮಾಡಿರ್ತಾರೆ, ಒಳಗಡೆ ಒಂದು ಕೋಟ್ ಕೊಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಇದು ಈಸಿ ಆಗುತ್ತೆ.
ಆಮೇಲೆ ಏನು ಅಂತಂದರೆ ಇನ್ನೊಂದು ಏನಂದರೆ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಹೇಳಿದ್ರೆ, ಯಾವುದೇ ಒಂದು ಡಿಶ್ ವಾಷರ್ ಆಗಿಬಿಟ್ಟು ನಾವೇ ವಾಶ್ ಮಾಡಿದ್ರೆ ಹಾಗೆ ಇಟ್ಟರೆ ಇವನ್ ವಾಟರ್ ಮಾರ್ಕ್ ಅದ್ರ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ವರ್ಷ ಬೇರೆ ಇಡಬೇಕಾಗತ್ತೆ. ದಿಸ್ ಆರ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋರ್ ಬೆಟರ್ ಅಂತ ಹೇಳ್ತೀವಿ. ಬಟ್ ಅಗೇನ್ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಲೈನಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ತುಂಬ ಟ್ರೆಂಡ್ ಎಲ್ಲರೂ ಹೇಳ್ತಾರೆ ಕಾಸ್ಟ್ ಐರನ್. ಅಗೇನ್ ಎವ್ರಿಬಡಿ ಇಸ್ ಗೋಯಿಂಗ್ ಬ್ಯಾಕ್ ಟು ಕಾಸ್ಟ್ ಐರನ್ ಅಂತ ಹೇಳ್ತಾ ಇದ್ದಾರೆ. ಕಾಸ್ಟ್ ಐರನ್ ಏನಂದರೆ ಇದು ಭಾರ ಜಾಸ್ತಿ ಇರುತ್ತೆ, ಡ್ಯೂರಬಲ್ ಇರುತ್ತೆ, ಬೇಗ ಬೇಗ ಹೋಗಲ್ಲ. ನೀವು ಹೆಂಚು, ಪಡ್ಡೆ ಹೆಂಚಿರ್ಬೋದು, ದೋಸೆ ಹೆಂಚಿರ್ಬೋದು, ಬಾಣಲೆ ಇರ್ಬೋದು, ಆಲ್ಮೋಸ್ಟ್ ಇವತ್ತಿಗೂ ಎಲ್ಲರ ಮನೆಗಳಲ್ಲೂ ಅದು ಇದ್ದೇ ಇರುತ್ತೆ. ಇದರ ಅಡ್ವಾಂಟೇಜ್ ಏನು ಹೇಳ್ತಾರೆ ಅಂದರೆ, ಏಕೆಂದ್ರೆ ಐರನ್ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದಂಗೆ ಸ್ಮಾಲ್ ಕ್ವಾಂಟಿಟಿ ಟ್ರೇಸ್ ಎಲಿಮೆಂಟ್ ನಮ್ಮ ಬಾಡಿಗೆ ಬೇಕೇ ಬೇಕಾಗುತ್ತೆ. ಐರನ್ ಕಡಿಮೆ ಆದರೆ ಅನಿಮಿಯಾ ಆಗುತ್ತೆ. ಸೊ ನಮ್ಮ ಬಾಡಿಗೆ ಫಿಟ್ಟಿಂಗ್ನೆಸ್ಸು, ವೀಕ್ನೆಸ್ಸು ಕಡಿಮೆ ಆಗಬೇಕು ಅಂದರೆ ನಮಗೆ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ಐರನ್ ಇರಲೇಬೇಕಾಗತ್ತೆ. ಸೊ ಅವ್ರು ಹೇಳೋ ಪ್ರಕಾರ ನಾವು ಇದರಲ್ಲಿ ಈ ಪಾತ್ರೆಯಲ್ಲಿ ಮಾಡಿದ್ರೆ ಐರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಏನಾಗುತ್ತೆ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ ಅದರಲ್ಲಿ. ನ್ಯಾಚುರಲಿ ನಾನ್ ಸ್ಟಿಕ್ ಇಫ್ ಪ್ರಾಪರ್ಲಿ ಸೀಸನ್, ಅದು ನೀಟಾಗಿ ಸೀಸನ್ ಮಾಡಿಟ್ರೆ. ಯಾಕಂದರೆ ಈ ಹೊಸ ಹೆಂಚು ತೊಗೊಂಡು ಬಂದರೆ ನಿಮ್ಮಮ್ಮ ಹೇಳ್ಬೋದು ಅದನ್ನು ಹಾಕಿ ಇಟ್ಟು ತೊಳೆದಿದ್ದು ನೀರಲ್ಲಿ ಇಡಬೇಕು, ನೀರಲ್ಲಿ ಹಾಕಿಡಬೇಕು ಅಂತ ಸೀಸನ್ ಅಂತ ಹೇಳ್ತೀವಿ. ಅದನ್ನು ಮಾಡಿದಾಗ ಏನಾಗುತ್ತೆ, ಅದು ನಾವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಯೂಸ್ ಆಸ್ ಎ ನಾನ್ ಸ್ಟಿಕ್ಕಿಗೆ ಏನು ಎಫೆಕ್ಟ್ ಇದೆಯಲ್ಲ ಅದೇ ಥರ ಎಫೆಕ್ಟು ನಾವು ಮಾಡ್ಬೋದು. ಅಂದರೆ ಕಡಿಮೆ ಎಣ್ಣೆನಲ್ಲೇ ನಾವೇನು ಮಾಡ್ಬೋದು, ಅಡುಗೆಗಳನ್ನ ಮಾಡ್ತಾ ಹೋಗೋದು. The cast iron utensils becomes naturally non-stick when properly seasoned, unlike other materials. ಈಸಿಯಾಗಿ ನಾವು ಅದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಏಕೆಂದರೆ ಈಗ ಇದನ್ನು ಕಾಸ್ಟ್ ಐರನ್ಗೆ ನಾನು ಮತ್ತೆ ಅಟ್ರಾಕ್ಟಿವ್ ಆಗಿ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತಂದರೆ, ಈ ಥರ ಏನು ಮಾಡಿದ್ರು ಎನಾಮೆಲ್ಡ್ ಕಾಸ್ಟ್ ಐರನ್ ಬ್ರ್ಯಾಂಡ್ಸ್ಗಳು ಬರ್ತಾ ಹೋದು. ಸೊ ರಿಯಾಕ್ಟಿವ್ ಟು ರಸ್ಟ್ ಆಗ್ಬೋದು, ಜೊತೆಗೆ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅದು ರಿಯಾಕ್ಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅವ್ರೇನು ಮಾಡಿದ್ರು ಎನಾಮಲ್ ಕಾಸ್ಟ್ ಐರನ್ ಬ್ರ್ಯಾಂಡೆಡ್. ಈಗ ನೌಡೇಸ್ ಈಗ ಸದ್ಯಕ್ಕೆ ಟ್ರೆಂಡಲ್ಲಿ ಇರೋದು ಯಾವುದು ಅಂದರೆ ಅದೇ ಟ್ರೆಂಡಲ್ಲಿ ಇದೆ. ಇದೇನಿದು ಅಂದರೆ ನಾನ್ ರಿಯಾಕ್ಟಿವ್ ಇರುತ್ತೆ, ಈಸಿ ಟು ಕ್ಲೀನ್ ಆ್ಯಂಡ್ ಆಲ್ಸೋ ಆಗಿ ಕಾಣಿಸುತ್ತೆ. ಏಕೆಂದ್ರೆ ಊಟ ಏನು ಹೇಳ್ತಾರಲ್ಲ, ಊಟ ಮಾಡೋದು ಇಂಪಾರ್ಟೆಂಟು, ಅದನ್ನು ಹೇಗೆ ನೀವು ಡೆಕೋರೇಟ್ ಮಾಡ್ತಿಲ್ಲ. ಊಟ ಹೇಗಿರುತ್ತೆ ಅಂತಂದರೆ ಪಂಚ ಆರ್ಗಾನ್ಗಳು ಏನಿದೆಯಲ್ಲ ನಮ್ಮದು, ಆ ಪಂಚೇಂದ್ರಿಯಗಳೇನಿದೆಯಲ್ಲ ಅದೆಲ್ಲನೂ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಒಂದೇನು ಅಂದರೆ ನೋಡೋದಕ್ಕೆ ಕಣ್ಣಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ಅದೇ ಥರ ವಾಸನೆ, ಮೂಗಿಗೆ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇರಬೇಕು. ನೋಡೋಕ್ಕೆ ಕೈಯಲ್ಲಿ ಮುಟ್ಟಿದ್ರೆ ಟೆಕ್ಸ್ಚರ್ ಏನಿರ್ತಾರೆ ಟೆಕ್ಸ್ಚರ್ ಸೇಮ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಈಗ ಕ್ರ್ಯಾಕ್ಲಿಂಗ್ ಸೌಂಡ್ ಅದರಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಇವಾಗ ಏನು ಹೇಳ್ತಾರೆ, ಅದು ತುಂಬ ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ನಿಮಗೆ ಕ್ರ್ಯಾಕಿಂಗ್ ಸೌಂಡ್ ಬರೋ ಥರ ಫುಡ್ನ ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲ ಪಂಚೇಂದ್ರಿಯಗಳಿಗೆ ಅದು ಅಟ್ರಾಕ್ಟ್ ಮಾಡಿದಾಗಷ್ಟೇ ಊಟ ಚೆನ್ನಾಗಿ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯಾವ ಪಾತ್ರೆಯಲ್ಲಿ ನೀವು ಇಟ್ಟಿದ್ದೀರಾ ಡೈನಿಂಗ್ ಟೇಬಲ್ ಮೇಲೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗೇನ್ ಅದಕ್ಕೆ ಈಗ ಅದ್ರ ನೆಕ್ಸ್ಟ್ ತೊಗೊಂಡ್ರೆ ನಾವು ಸ್ಟೈನ್ಲೆಸ್ ಸ್ಟೀಲ್. ಇದಂತೂ ಕಾಮನ್ ಆಗಿ ಎಲ್ಲರ ಮೇಲೂ ಇದೆ. ಆ್ಯಂಡ್ ಇಟ್ ಈಸ್ ಲೈಟ್ ವೆಯ್ಟ್ ಇರುತ್ತೆ, ಥರ್ಮಲ್ ಕಂಡಕ್ಟಿವಿಟಿ ಇದೆ, ನಾನ್ ಟಾಕ್ಸಿಕ್ ಇದೆ, ಈಸಿ ಟು ಕ್ಲೀನ್, ರೆಸ್ಟ್ ರೆಸಿಸ್ಟೆಂಟ್, ಸಸ್ಟೈನ್ ಹೈ ಟೆಂಪರೇಚರ್, ನಾನ್ ರಿಯಾಕ್ಟಿವ್ ಟು ಆಸಿಡ್ಸ್ ಅಂಡ್ ಆಲ್ಕಲಿ, ಲಾಂಗ್ ಲಾಸ್ಟಿಂಗ್, ಡಿಶ್ ವಾಷರ್ ಸೇಫ್. ಸೊ ಇದೆಲ್ಲ ರೀಸನ್ಗೆ ನಾವೇನು ಮಾಡ್ತೀವಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟು ನಾವೇನು ಮಾಡಿದ್ವಿ, ಅಗೇನ್ ವಿ ವೆಂಟ್ ಟು ಪ್ಲಾಸ್ಟಿಕ್, ಅಗೇನ್ ವಿ ಕೇಮ್ ಬ್ಯಾಕ್ ಟು ಸ್ಟೈನ್ಲೆಸ್ ಸ್ಟೀಲ್. ಈಗ ಎಲ್ಲರೂ ಸ್ಟೈನ್ಲೆಸ್ ಸ್ಟೀಲ್ಗೆ ಅಗೇನ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋಂಗೆ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ. ಇವನ್ ಸಿಂಕ್ ಇರ್ಬೋದು, ಟಿಫನ್ ಬಾಕ್ಸ್ ಇರ್ಬೋದು, ನಮ್ಮ ಯುಟೆನ್ಸಿಲ್ಸ್ ಇರ್ಬೋದು, ಮಾಡ್ತಾ ಇದ್ದೀವಿ ಸ್ಟೈನ್ಲೆಸ್ ಸ್ಟೀಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಏನಾಗುತ್ತೆ ಅಂದರೆ ಅಗೇನ್ ಸ್ಟೈನ್ಲೆಸ್ ಸ್ಟೀಲಲ್ಲೂ ಏನಾಗುತ್ತೆ ಅನ್ಈವನ್ ಹೀಟ್ ಟ್ರಾನ್ಸ್ಫರ್ ಆಗ್ಬೋದು. ಅದನ್ನು ಮಾಡೋದಕ್ಕೆ ಅದಕ್ಕೆ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಕಾಪರ್ ಮತ್ತು ಅಲ್ಯೂಮಿನಿಯಂ ಬಾಟಮ್ಗಳನ್ನ ಅದನ್ನು ಹಾಕೊಳ್ತಾರೆ. ಓನ್ಲಿ ಅಟ್ ದಿ ಬಾಟಮ್, ಒಳಗಡೆ ಏನಿರಲ್ಲ, ಓನ್ಲಿ ಅಟ್ ದಿ ಬಾಟಮ್ ಏನಾಗಿರುತ್ತೆ ನಿಮಗೆ ಅಲ್ಯೂಮಿನಿಯಮು ಅಥವಾ ಕಾಪರ್ ಬಾಟಮ್ ಪಾತ್ರೆಗಳು ನಿಮಗೆ ಮಾಡ್ತಾ ಹೋಗ್ತಾರೆ. ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ ವಿತ್ ಅನ್ ಆ್ಯಡೆಡ್ ಇನ್ನರ್ ಕೋರ್ ಮೇಡ್ ಆಫ್ ಕಾಪರ್ ಆರ್ ಅಲ್ಯೂಮಿನಿಯಂ ವಿಚ್ ಇಂಪ್ರೂವ್ಸ್ ದಿ ಹೀಟ್ ಕಂಡಕ್ಟಿವಿಟಿ. ಇಟ್ ಮೇಟ್ ಬಿ ಎಕ್ಸ್ಪೆನ್ಸಿವ್, ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್. ಇದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ. ಈ ಥರ ಇಲ್ಲಿ ಕೊಟ್ಟಿರ್ತೀವಿ, ಕೆಳಗಡೆ ಮಾತ್ರ ಏನು ಮಾಡ್ತಾರೆ ಕೋಟ್ ಮಾಡ್ಕೊಳ್ತಾರೆ. ಸೇಮ್ ಇದೆ ಅಗೇನ್ ಇಂಪ್ರೂವೈಸೇಷನ್. ಪ್ರತಿ ದಿವಸ ಮನುಷ್ಯ ಏನು ಮಾಡ್ತಿರ್ತಾನೆ, ಬೇರೆ ಬೇರೆ ಹೊಸ ಥರದ್ದು ನಮಗೆ ಅವ್ನು ಮಾಡ್ತಾ ಹೋಗಬೇಕು, ಹಾಗಾಗಿ ಅವನು ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಬ್ರಾನ್ಸ್ ತೊಗೋಬೋದಾ ಅಂತ. ಇದಾದಮೇಲೆ ಅಲಾಯ್ ತೊಗೊಳ್ತಾರೆ. ಅಲಾಯ್ ಅಂದ್ರೇನು, 1 or 2 ಮೆಟಲ್ಸ್ನ ಕಂಬೈನ್ ಮಾಡಿದಾಗ ಬರುತ್ತಲ್ಲ ಅದಕ್ಕೆ ನಾವು ಅಲಾಯ್ ಅಂತ ಹೇಳ್ತೀವಿ. ಬ್ರಾನ್ಸ್ ಏನಿದೆಯಲ್ಲ, ಕಾಪರ್ ಮತ್ತು ಟಿನ್ ಎರಡು ಕೂಡಿದಾಗ ಬಂದಿರೋವಂಥದಕ್ಕೆ ಬ್ರಾನ್ಸ್ ಅಂತ ಹೇಳ್ತಾರೆ. ಇಟ್ಸ್ ದ ಫಸ್ಟ್ ಅಲಾಯ್ ಟು ಬಿಕಮ್ ಮೇಡ್. ಇಟ್ ವಾಸ್ ಮೇಡ್ ಇನ್ ಟರ್ಕಿ ಅಬೌಟ್ 5000 years ago ಅಂತ ಹೇಳ್ತಾರೆ. ಬ್ರಾನ್ಸ್ ಡಸ್ ನಾಟ್ react with a sour acidic food, hence it can be best metal to eat and cook in ಅಂತ ಹೇಳ್ತಾರೆ. ಬ್ರಾನ್ಸ್ ಇಸ್ harder and more resistant to corrosion. ಇದು ಕರೋಷನ್ ಆಗುವಂಥದ್ದು ಕಡಿಮೆ. ಬರೀ ಕಾಪರ್ದೇ ಮಾಡಿದ್ರೆ ಕರೋಡ್ ಆಗ್ಬೋದು, ಕಾಪರ್ ಟಿನ್ ಇರೋದಕ್ಕೋಸ್ಕರ ಕರೋಡ್ ಆಗಲ್ಲ ಅಂತ. ಬಟ್ ಓನ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ ಅದನ್ನು ಕ್ಲೀನ್ ಮಾಡುತ್ತೆ. ಜೊತೆಗೆ ಅದಕ್ಕೆ ಏನಾಗಿರಬೇಕು ಅಂತಂದರೆ ನಾನು ಕಲಾಯಿ ಹಾಕ್ಸಿರ್ಬೇಕು, ಟಿನ್ ಕೋಟೆಡ್ ಆಗಿರಬೇಕು. ಇಲ್ಲ ಅಂದರೆ ಇಟ್ ಮೇ ಲೀಡ್ಸ್ ಟು ಪಾಯ್ಸನಸ್, ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ.
ಆಯ್ತು. ಹಂಗಾಗಿ ಯಾರು ಈಗ ಬ್ರಾಸ್ ಅಗೇನ್ ಇಟ್ಸ್ ಹೈಲಿ ಎಕ್ಸ್ಪೆನ್ಸಿವ್ ಕಂಪೇರ್ ಟು ದ ಟಫ್ ಸ್ಟೀಲ್ ಕಂಪೇರ್ ಮಾಡಿದ್ರೆ ಬ್ರಾಸ್ ಏನಿದೆ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ, ಎವ್ರಿಬಡಿ ಕೆನಾಟ್ ಅಫೋರ್ಡ್ ಇಟ್. ನೆಕ್ಸ್ಟ್ ಅದೇ ಥರ ಬ್ರಾಸ್ ಇಸ್ ಆಲ್ಸೋ ಎ ಅಲಾಯ್, ಅದು ಜಿಂಕು ಕಾಪರ್ ಅಲಾಯ್ ಆಗಿರುತ್ತೆ. ಸೊ ಯೂಶಲಿ ವಾಟರ್ನ ನಾವೇನು ಮಾಡಿರ್ತೀವಿ ಅದ್ರಲ್ಲಿ ಸ್ಟೋರ್ ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ವಾಟರ್ನ ಬ್ರಾಸ್ ಕಂಟೈನರ್ಲಿ ಇಟ್ಕೊಂಡು ನಾನು ಕುಡಿದ್ರೆ ನನ್ನ ಪಿತ್ತ, ಈಗ ಇದರ ಆಯುರ್ವೇದದಲ್ಲಿ ಪಿತ್ತ ಕಫ ವಾತ ಅಂತ ಹೇಳ್ತಾರಲ್ಲ, ಪಿತ್ತ ಏನಿರುತ್ತೆ ಆದರೆ ಬರ್ನಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಅಗ್ರಿವೇಷನ್ಸ್ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯೂಶಲಿ ಏನು ಮಾಡ್ತಾರೆ ಅದರಲ್ಲಿ ಅದನ್ನ ಸ್ಟೋರ್ ಮಾಡಿ ಬೆಳಗ್ಗೆ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿತಾರೆ. ಅಗೇನ್ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾರೆ. Serve the food in brass. The metal easily react with the salt, acidic food or lemon when it's heated. Hence, cooking in such utensils must be avoided. ಇದು ಏನಂತಂದರೆ ಸರ್ವ್ ಮಾಡೋಕ್ಕೆ ಬೆಟರ್ ಇದೆ, ಆದರೆ ಇದನ್ನು ಹಾಕಿ ಕುದಿಸ್ಬಾರ್ದು ಅಂತ ಹೇಳ್ತಾರೆ. ಆದರೆ ಅದನ್ನು ನಾನು ಕುಕ್ಕಿಂಗ್ ವೇರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಓನ್ಲಿ ಸರ್ವ್ ವೇರ್ ಆಗಿ ನಾನು ಅದನ್ನು ಯೂಸ್ ಮಾಡ್ಕೋಬೋದು. ಬ್ರಾಸ್ ಇಸ್ ಎ ಗುಡ್ ಫಾರ್ ಕುಕ್ಕಿಂಗ್, ಬಟ್ ಕುಕ್ಕಿಂಗ್ ಸರ್ಫೇಸ್ ಹ್ಯಾಸ್ ಟು ಬಿ ಟಿನ್ನೆಡ್. ಅದನ್ನು ಕಲಾಯಿ ಹಾಕ್ಸಿರ್ಬೇಕು ಅಂತ ಹೇಳ್ತೀನಲ್ಲ, ಅದು ಹಾಕ್ಸಿರ್ಬೇಕು, ಸ್ಲೋ ಕುಕ್ ಮಾಡಬೇಕು, ಮೀಡಿಯಂ ಟೆಂಪ್ರೇಚರ್ ಇಟ್ಕೊಂಡು ಲಾಂಗರ್ ಟೈಮ್ ನಾವು ಮಾಡಬೇಕು. ಸೊ ನಮ್ಗೆ ಅಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ, ವಿ ಸ್ಟಾಪ್ ಯೂಸಿಂಗ್ ದೋಸ್ ಐಟಮ್ಸ್. ನೆಕ್ಸ್ಟ್ ಈಗ ಮಾಡರ್ನ್ ಎಕ್ವಿಪ್ಮೆಂಟ್ಸ್ನ ತೊಗೊಂಡ್ರೆ ಗ್ಲಾಸಲ್ಲಿ ಮಾಡೋದಕ್ಕೆ ಒಂದಷ್ಟು ಓವನ್ಗಳಲ್ಲಿ ನಾವು ಶುರು ಮಾಡಿದ್ವಿ. ಸೊ ಹಾಗಾಗಿ ಬೋರೋಸಿಲಿಕೇಟ್ ಗ್ಲಾಸ್ ಯೂಸ್ ಮಾಡಿಕೊಂಡು ಆ ಅಪಿಯರೆನ್ಸ್ನ ಮಾಡ್ಕೋಬೋದು ಅಂತ. ಅಗೇನ್ ಇದು ರಸ್ಟ್ ಪ್ರೂಫ್ ಇದೆ, ಅದೇನೇನು ಹೇಳಿದ್ರಲ್ಲ, ಯೂನಿಫಾರ್ಮ್ ಆಗಿ ಹೀಟ್ ಆಗುತ್ತೆ, ಮತ್ತು ನನಗೆ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಲೀಚಸ್ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಅಡ್ವರ್ಸ್ ಎಫೆಕ್ಟ್ ಇಲ್ಲ, ಹಾಗಾಗಿ ನಾನು ಅದನ್ನು ಮಾಡ್ಬೋದು ಅಂತ. ಬಟ್ ಏನು ಅಂತಂದರೆ ಸ್ಟರ್ಡಿ ಆಗಿರಲ್ಲ, ಬಿದ್ದೋದ್ರೆ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಕ್ರ್ಯಾಕ್ ಆಗ್ಬೋದು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೆನ್ ವಿ ವಾಂಟ್ ಟು ಕುಕ್ ಇನ್ ಗ್ಲಾಸ್. ಬಟ್ ಇಲ್ವೇ ಇಲ್ಲ ಅಂತಲ್ಲ, ಇವನ್ ಗ್ಯಾಸ್ ಮೇಲೆ ಇಡುವಂಥ ಬೋರೋಸಿಲಿಕೇಟ್ ಆಪರೇಟರ್ಸ್ಗಳು ಬಂದಿದ್ದಾವೆ, ಗ್ಲಾಸ್ ಕುಕ್ವೇರ್ಸ್ಗಳು ಬಂದಿದ್ದಾವೆ. ದಟ್ ಆಲ್ಸೋ ವಿ ಕ್ಯಾನ್ ಯೂಸ್ ಇಟ್. ಸೈಡ್ ಎಫೆಕ್ಟ್ಸು ಸಾಧ್ಯ ಆದಷ್ಟು ಕಡಿಮೆ ಆಗುತ್ತೆ ಇದರಲ್ಲಿ, ಬಟ್ ಓನ್ಲಿ ಟು ಮೇಕ್ ಡಿಫಿಕಲ್ಟ್. ಅಗೇನ್ ಅರ್ಧನ್ ಮೇಲ್, ಅಗೇನ್ ಮುಂಚೆ ನಾವು ಏನು ಮಣ್ಗಳಲ್ಲಿ ಮಾಡ್ತಿದ್ರೆ, ಅಗೇನ್ ಈಗ ಅದೊಂದು ಟ್ರೆಂಡ್ ಬಂತು. ಎಲ್ಲ ಕಡೆಗೆ ಯಾವುದೇ ಎಕ್ಸಿಬಿಷನ್ಗೆ ಹೋಗಲಿ, ಯಾವುದೇ ಫುಡ್ ಸ್ಟಾಲ್ಗಳಿಗೆ ಹೋಗಲಿ, ಎಲ್ಲ ಕಡೆಗೂ ಏನು ಮಾಡ್ತಿದ್ದಾರೆ, ಅರ್ಧನ್ ಮೇಲ್ ಅಗೇನ್ ದೇ ಆರ್ ಕಮಿಂಗ್ ಬ್ಯಾಕ್. ಯಾಕೆಂದ್ರೆ ನಾನು ಹೇಳ್ದಂಗೆ ಅದನ್ನ ಏನು ಮಾಡಬೇಕು, ನಾವು ಸೀಸನಿಂಗ್ ಮಾಡಬೇಕಾಗತ್ತೆ. ಅರ್ಧನ್ ಪಾರ್ಟ್ನ ನಾವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೀಸನಿಂಗ್ ಮಾಡಿದಾಗ ನೀರು ಹಾಕ್ತಾ ಇದ್ದಾರೆ, ಅಕ್ಕಿ ತೊಳೆದಿದ್ದು ನೀರು ಹಾಕಿ ಅದನ್ನು ಏನು ಮಾಡ್ತಾರೆ, ಅವರು ಸೀಸನ್ ಮಾಡ್ತಾರೆ. ಒನ್ಸ್ ಅದು ಸೀಸನ್ ಮಾಡಿದ್ರೆ ಮತ್ತೆ ಇದಾಗ ಯೂಶಲಿ ಮೊಸರನ್ನ ನೀವು ಹಾಕೋದಕ್ಕೂ ಅದು ಕಟ್ಟೋದಕ್ಕೂ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಓನ್ಲಿ ಪ್ರಾಬ್ಲಮ್ ಏನು ಅಂದರೆ ದಟ್ whatever the earthenware, whatever the mud pots that they have prepared should be free from lead quantity. lead ನಮ್ದು ಮಡ್ಡಲ್ಲಿ lead ಕ್ವಾಂಟಿಟಿ ಇರುತ್ತೆ, ಅದು ಇಲ್ಲದೆ ಇರೋ ಥರ ನಾವು ಏನು ನೋಡ್ಕೋಬೇಕಾಗತ್ತೆ. ಇಟ್ಸ್ ಈಕ್ವಲೆಂಟ್ ಟು ದಟ್ ಆಫ್ ನಾನ್ ಸ್ಟಿಕ್ ಏನಿರುತ್ತಲ್ಲ ಆ ರೀತಿಯಾಗಿ ನೀವು ಸೀಸನ್ ಮಾಡ್ಕೊಂಡ್ರೆ ಎಣ್ಣೆ ಹಾಕಿದಲ್ಲೇ ಏನು ಮಾಡ್ಕೋಬೋದು, ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಇದ್ರಲ್ಲಿ ಮಾಡಿರುವಂಥ ಅಡುಗೆ ಏನಾಗಿರುತ್ತೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಟೇಸ್ಟ್. ಅದ್ರದ್ದು ಮಣ್ಣಿಂದ ವಾಸನೆ ಒಂಥರ ನಿಮಗೆ ಬೇರೆ ಥರ ಬರುತ್ತೆ. ಸೊ ದಟ್ ಆಲ್ಸೋ ಆ್ಯಡೆಡ್ ಥಿಂಗ್. ಈಸಿ ಟು ಕ್ಲೀನ್ ಇದೆ. ಆಮೇಲೆ ಎಲ್ಲದಕ್ಕಿಂತ ಕಡಿಮೆ ಅಂದರೆ ಈಸಿ ಚೀಪಾಗಿ ಸಿಗುತ್ತೆ, ಜಾಸ್ತಿ ಬೆಲೆ ಇಲ್ದಲೆ ನಿಮ್ಗೆ ಸಿಗುತ್ತೆ. ಆ ಥರ ಟೆರಕೋಟಾದು ಸಿಗುತ್ತೆ. ಅಂದರೆ ಅದನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂ ಏನಾಗುತ್ತೆ ಅದರಲ್ಲಿ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಆರೋಮ್ಯಾಟಿಕ್, ಅದಕ್ಕೆ ತಂದೆ ಆದಂಥ ವ್ಯಾಲ್ಯೂ ಇರುತ್ತೆ. pH ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಲೆಸ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದರೆ ಎಕೋ ಫ್ರೆಂಡ್ಲಿ, ಪ್ಯಾಕೆಟ್ ಫ್ರೆಂಡ್ಲಿ. ಸೊ ಒಂದು ಒಡೆದೋಯ್ತು ಅಂದರೆ ಈಸಿಲಿ ಫ್ರೆಜಲ್ ಆಯಿತು, ಒಡೆದೋಯ್ತು ಅಂದರೆ ಐ ಕ್ಯಾನ್ ಗೆಟ್ ಇಟ್ ಈಸಿಲಿ. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಅದು ಇಟ್ಸ್ ದಟ್ ಮಡ್ ಶುಡ್ ಬಿ, ಅಥವಾ ಕ್ಲೇ ಇರ್ಬೋದು, ಟೆರಕೋಟಾ ಶುಡ್ ಬಿ ಫ್ರೀ ಫ್ರಮ್ ದಿ ಲೆಡ್ ಫ್ರೀ ಆಗಿದ್ದರೆ ಮಾತ್ರ ಒಳ್ಳೇದಾಗುತ್ತೆ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಆ ತೂತ್ಗಳಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಕೆಲವೊಂದು ಸ್ಟ್ರಾಂಗ್ ಫುಡ್ ಸ್ಮೆಲ್ ಫ್ಲೇವರ್ಸ್ ಏನಿರುತ್ತಲ್ಲ ಅದು ಅದರಲ್ಲೇ ಕೂತ್ಕೊಂಡಿರುತ್ತೆ. ಅದು ಬೇರೆ ಫುಡ್ಗೂ ನಮಗೆ ಟ್ರಾನ್ಸ್ಫರ್ ಆಗುವಂಥ ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ಟರೆ ಇಟ್ಸ್ ಅ ಗುಡ್ ಆಪ್ಷನ್. ಆ ಥರ ಈಗ ಅಗೇನ್ ನಾನು ಮಾಡರ್ನ್ ಥರ ಬಂದರೆ ಏನಾಗುತ್ತೆ ಅಂದರೆ ಸೆರಾಮಿಕ್ ಕೋಟೆಡ್, ಈಗ ಇವನ್ ಎಲ್ಲ ಕಿಚನ್ ಈ ಫುಡ್ ಚಾನಲ್ಸ್ಗಳೆಲ್ಲ ಇದ್ದರೆ ಆ ಶೆಫ್ಗಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಸೆರಾಮಿಕ್ ಕೋಟೆಡ್ ತೊಗೊಳ್ತಾರೆ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಈಸಿ ಟು ಕ್ಲೀನ್. ಅವ್ರನ್ನ ಪೇಪರ್ ಹಾಕ್ಬಿಟ್ಟು ಅದನ್ನು ಅಳಿಸ್ತಾರೆ. ಅದಕ್ಕೆ ಮತ್ತು ಕಡಿಮೆ ಎಣ್ಣೆಲಿ ಬೆಳೀತೆ, ಎಣ್ಣೆ ಇಲ್ದಿದ್ರೂ ಇದು ಆಗುತ್ತೆ ಅಡುಗೆ ಅಂತ ತೋರಿಸೋದು, ಅಥವಾ ಪೇಪರ್ ಹಾಕಿ ರಫ್ ಮಾಡುವಂಥದ್ದು ಮಾಡ್ತಾರಲ್ಲ, ಅದೇನೆಂದರೆ ಎಲ್ಲ ಸೆರಾಮಿಕ್ ಕೋಟೆಡ್ ಇರುತ್ತೆ, ರಸ್ಟ್ ರೆಸಿಸ್ಟೆಂಟ್ ಇದೆ, ಹೈ ಟೆಂಪ್ರೇಚರ್ ರೆಸಿಸ್ಟ್ ಮಾಡ್ಕೊಳ್ಳುತ್ತೆ, ಬ್ರೇಕೇಜು, ಚಿಪ್ಸು, ಸ್ಕ್ರಾಚಸ್ಸು ಏನೂ ಆಗಲ್ಲ, ನಾನ್ ರಿಯಾಕ್ಟಿವ್ ಟು ಆಸಿಡ್ಸ್ ಆ್ಯಂಡ್ ಆಲ್ಕಲಿನ್. ಅಗೇನ್ ಬಟ್ ಇದೇನು ಅಂತಂದರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಗೇನ್ ನಾನ್ ಸ್ಟಿಕ್ ಇರುತ್ತೆ. ಇದನ್ನೇನು ಮಾಡಿರ್ತಾರೆ, ಗ್ಲೇಸ್ ಮಾಡಿರ್ತಾರೆ. ಇದರಿಂದ ಲೆಡ್ ಅಥವಾ ಕ್ಯಾಡ್ಮಿಯಮ್, ಅದನ್ನು ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಅಕಸ್ಮಾತ್ ಅದೇನಾದರೂ ಓಪನ್ ಆಯಿತು, ಲೀಚ್ ಆಯಿತು ಅಂದರೆ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಅದಕ್ಕೋಸ್ಕರ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಮೆಟಲ್ ಲ್ಯಾಡರ್ಸ್ನ ಯೂಸ್ ಮಾಡಲ್ಲ. ಆ ಸ್ಪ್ಯಾಚುಲಾ ಏನು ಯೂಸ್ ಮಾಡ್ತಿರ್ತೀವಲ್ಲ, ಎಲ್ಲದಕ್ಕೂ ನಾವು ಏನು ಮಾಡಬೇಕಾಗತ್ತೆ, ವುಡ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಬಿಟ್ಟರೆ ಅದು ಅಂದರೆ ಸಿಂಥೆಟಿಕ್ ಆಯಿತು ಅಂತ ಅಗೇನ್ ಮಾರ್ಬಲ್ ಕೋಟೆಡ್ ಬಂತು. ಸೆರಾಮಿಕ್ ಕೋಟೆಡ್ ಬೇಡ ನಮಗೆ ಅಂತಂದರೆ ಮಾರ್ಬಲ್ ಕೋಟೆಡ್ ಬಂದರು.
ಸೇಫರ್ ದ್ಯಾನ್ ನಾನ್ ಸ್ಟಿಕ್ ಕಂಪೇರ್ ಮಾಡಿದ್ರೆ ಇದು ಸೇಫರ್ ಆಗಿರುತ್ತೆ. ಕಡಿಮೆ ಎಣ್ಣೆನಲ್ಲಿ ಯೂಸ್ ಮಾಡ್ಬೋದು, ಭಾರ ಕಡಿಮೆ ಇದೆ, ಈಸಿ ಟು ಕ್ಲೀನ್. ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಸೋಪು ಇನ್ನೂ ಬೇಕಾಗಿಲ್ಲ, ಒಂದು ಪೇಪರ್ ತೊಗೊಳೋದನ್ನು ಒರೆಸಿ ಕ್ಲೀನ್ ಮಾಡ್ಬೋದು ಅಂತ ಹೇಳ್ತಾರೆ. ಫ್ರೀ ಫ್ರಮ್ TEF ಇರ್ಬೋದು, PFOA ಇರ್ಬೋದು, ಅದರಿಂದ ಫ್ರೀ ಇದೆ. ಆ್ಯಸ್ ಗುಡ್ ಆ್ಯಸ್ ನಾನ್ ಸ್ಟಿಕ್ ಬಟ್ ಇಟ್ಸ್ ಎ ನ್ಯಾಚುರಲ್ ಬನ್, ಆ ಥರದಿರುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಅದನ್ನು ಯೂಶಲಿ ಅವ್ರು ಏನು ಮಾಡ್ತಾರೆ, ತೊಗೊಳ್ತಾರೆ. ಬಟ್ ಏನು ಅಂದರೆ ಹೈ ಪ್ರೈಸ್ ಇರುತ್ತೆ, ಭಾರ ಜಾಸ್ತಿ ಆಗುತ್ತೆ. ಕಲ್ಲಿರೋದಕ್ಕೋಸ್ಕರ, ಮಾರ್ಬಲ್ ಇರೋದಕ್ಕೋಸ್ಕರ ಏನಾಗುತ್ತೆ ಅಂದರೆ ಹೆವಿ ಆಗುತ್ತೆ. ದಟ್ಸ್ ದ ಓನ್ಲಿ ಪ್ರಾಬ್ಲಮ್ಸ್ ಆಪರೇಟರ್ಸ್. ನೆಕ್ಸ್ಟ್ ಬಂತು ಅಂತಂದರೆ ನಾನ್ ಸ್ಟಿಕ್ ಟೆಫ್ಲಾನ್ ಅಂತ ಹೇಳ್ತಾರೆ. ಇದನ್ನಂತೂ ಕಂಪ್ಲೀಟ್ಲಿ ಯೂಸ್ಲೇ ಮಾಡಬೇಡಿ ಅಂತ ಹೇಳ್ತಾರೆ. ಅಗೇನ್ ಸ್ಟೀಲ್ ಆದಮೇಲೆ ಟೆಫ್ಲಾನ್ ಬಂದಾಗ ಎಲ್ಲ ಅಗೇನ್ ಹೈಪ್ ತುಂಬ ಇದೆ, ಎಲ್ಲರೂ ಯೂಸ್ ಮಾಡಲೇಬೇಕು. ದೋಸೆಗೆ ದೋಸೆ ಮಾಡ್ತಾ ಇದ್ದೀರಾ, ಟೆಫ್ಲಾನ್ ಹೆಂಚಿಲ್ವ ನಿಮ್ಮ ಮನೇಲಿ ಅನ್ನೋಷ್ಟು ಮಟ್ಟಿಗೆ ಅದು ಬೇಕೇ ಬೇಕು ಅಂತ ಎಲ್ಲರೂ ಹೇಳಿದರು. ಬಟ್ ಲೇಟರ್ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯಿತು. ಪಾಲಿಟೆಟ್ರಾ ಫ್ಲೋರೋ ಇಥಿಲೀನ್ಗೆ ನಾವು ಟೆಫ್ಲಾನ್ ಅಂತ ಕರಿತೀವಿ. ನಾನ್ ಸ್ಟಿಕ್ ಇರುತ್ತೆ, ಕಡಿಮೆ ಎಣ್ಣೆಲಿ ಯೂಸ್ ಮಾಡ್ಬೋದು, ಎಲ್ಲ ಕರೆಕ್ಟು. ಆದರೆ ಅದು ಏನಾದರೂ ಓಪನ್ ಆಯಿತು ಅಂತಂದರೆ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಏನಾಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಸೊ ಇದೇನಾಗುತ್ತೆ, ಪರ್ ಫ್ಲೋರೋ ಆಲ್ಕೈಲ್ ಕಾಂಪೌಂಡ್ಸ್ ಏನಾಗುತ್ತೆ, PFCs ಅಟ್ ಹೈ ಟೆಂಪ್ರೇಚರ್ಲಿ ರಿಲೀಸ್ ಮಾಡ್ಬೋದು. ಅದು ಲೀಡ್ಸ್ ಟು ಕ್ಯಾನ್ಸರ್ ಆಗ್ಬೋದು, ಲೋ ಬರ್ತ್ ವೆಯ್ಟ್ ಆಗ್ಬೋದು, ಸಪ್ರೆಸ್ ಇಮ್ಯೂನ್ ಸಿಸ್ಟಮ್ ಆಗ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೆ. ಹಾಗಾಗಿ ಇದನ್ನು ಯೂಸ್ ಮಾಡಲೇಬೇಡಿ ಅಂತ ಈಗಿನವರು ಹೇಳ್ತಾ ಇದ್ದಾರೆ. ಬಟ್ ಸೀಸನಲ್ಲಿ ಇತ್ತು ಆ ಥರ. ಇದಾದಮೇಲೆ ಈಗ ರೀಸೆಂಟಾಗಿ ಸಿಲಿಕಾನ್ ಆಪರೇಟರ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸಲಿಡ್ ಯೂಸ್ ಮಾಡುವಂಥದ್ದು, ಅಥವಾ ಮೋಲ್ಡ್ಗಳಾಗಿ ಯೂಸ್ ಮಾಡುವಂಥದ್ದು, ವೇರಾಗಿ ಯೂಸ್ ಮಾಡುವಂಥದ್ದು. ನಾನ್ ರಿಯಾಕ್ಟಿವ್ ಟು ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲಿ, ಬಟ್ ಅಗೇನ್ ಇಟ್ಸ್ ಎ ಕೆಮಿಕಲ್ ಇದೆ. ಸೊ ಅದು ಸಮ್ ಅಮೌಂಟ್ ಅದು ಬಿಟ್ಕೊಡುತ್ತೆ. ಇಟ್ಸ್ ನಾಟ್ ಸೋ ಸೇಫ್, ಬಟ್ ದಿಸ್ ಟೈಪ್ ಆಫ್ ಆಲ್ಸೋ ನಿಮಗೆ ಆಪರೇಟರ್ಸು ಇದ್ದೇ ಇರುತ್ತೆ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ PFTFO ಇದನ್ನೆಲ್ಲ ರಿಲೀಸ್ ಮಾಡುತ್ತೆ. ಇದರಿಂದ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ಅದು ನಾವು ಸೊ ಈ ರೀತಿಯಾಗಿ ಅಗೇನ್ ಇದು ಬಿಟ್ಟರೆ ನೆಕ್ಸ್ಟ್ ನ್ಯಾಚುರಲ್ ಆಗಿ ಬೇಕು ಅಂತಂದರೆ ಬ್ಯಾಂಬೋ ಇದಕ್ಕೆ ಹೋದ್ರು. ಅಗೇನ್ ಬ್ಯಾಂಬೋ ಏನು ಅಂತಂತಂದರೆ ಲೈಟ್ ವೆಯ್ಟ್ ಇರುತ್ತೆ, ಡ್ಯೂರಬಲ್ ಇರುತ್ತೆ, ಸ್ಟೈನ್, ಓಡರ್ ರೆಸಿಸ್ಟೆಂಟು, ಅಟ್ರಾಕ್ಟಿವ್ ಅಪಿಯರೆನ್ಸು, ಸೇಫ್ ಕಂಪೇರ್ ಟು ದಿ ನಾನ್ ಸ್ಟಿಕ್ ಕುಕಿಂಗ್ ಸರ್ಫೇಸಸ್ಗೆ, ಅಫೋರ್ಡಬಲು, ಎಕೋ ಫ್ರೆಂಡ್ಲಿ. ಬಟ್ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಟ್ರೀಟೆಡ್ ಟು ಇನ್ಹಿಬಿಟೆಡ್ ಬ್ಯಾಕ್ಟೀರಿಯಾ ಗ್ರೋತ್. ಆ ಬ್ಯಾಂಬೋ ಏನಿದೆಯಲ್ಲ, ಇಟ್ ಶುಡ್ ಬಿ ಟ್ರೀಟೆಡ್. ಬ್ಯಾಕ್ಟೀರಿಯಾ ಗ್ರೋತ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಯೂಶಲಿ ಏನು ಮಾಡ್ತಾರೆ, ಈ ಮೋಮೋಸ್ ಎಲ್ಲ ಮಾಡ್ತಾರಲ್ಲ, ಅಂದರೆ ಸ್ಟೀಮ್ಡ್ ಏನು ಮಾಡ್ತಾರಲ್ಲ, ಅದರಲ್ಲೆಲ್ಲ ಏನು ಮಾಡ್ತಾರೆ, ಬ್ಯಾಂಬೋದನ್ನ ಇಟ್ಸ್ ಆಲ್ಸೋ ಎಕೋ ಫ್ರೆಂಡ್ಲಿ. ಎವಲ್ಯೂಷನ್ ಆಫ್ ಕುಕ್ವೇರ್ಸ್ನ ತೊಗೊಂಡ್ರೆ ಫಸ್ಟ್ ಬಿಗಿನಿಂಗಲ್ಲೇ ನಾವೇನು ಮಾಡ್ತಾ ಇದ್ವಿ ಅಂದರೆ ಅರ್ಧನ್ ಪಾರ್ಟ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಭೂಮಿನಲ್ಲಿ ಸಿಕ್ಕುವಂಥ ಮಣ್ಣನ್ನು ತೊಗೊಂಡು ಅದನ್ನು ಬೇಕ್ ಮಾಡಿ ಮಾಡ್ತಾಯಿದ್ರು. ಆಮೇಲೆ ಮೆಟಲ್ ವೇರ್ಗೆ ಶಿಫ್ಟ್ ಆದರು. ಕಾಪರು, ಕಾಸ್ಟ್ ಐರನ್ನು, ಅಲ್ಯೂಮಿನಿಯಮ್ಗೆ ಶುರು ಆದರು. ನೆಕ್ಸ್ಟ್ ಅದಾದಮೇಲೆ ಮೆಟಲ್ ಅಲಾಯ್ಸ್ಗೆ ಬಂದರು. ಬ್ರಾಸು, ಬ್ರಾನ್ಸು, ಸ್ಟೈನ್ಲೆಸ್ ಸ್ಟೀಲ್ಗೆ ಬಂದರು. ಅದಾದಮೇಲೆ ಮಾಡರ್ನ್ ಯುಟಿಲೆನ್ಸಸ್ ತೊಗೊಂಡ್ರೆ ನೀವು ಗ್ಲಾಸು, ಸೆರಮಿಕ್ ಕೋಟೆಡ್ಡು, ಮಾರ್ಬಲ್ ಕೋಟೆಡ್ಡು, ಟೆಫ್ಲಾನ್ ಕೋಟೆಡ್ಡು, ಸಿಲಿಕಾನು, ಬ್ಯಾಂಬೋ, ಇದನ್ನೆಲ್ಲ ನಾವು ಏನು ಮಾಡ್ತಾ ಹೋದ್ರು. ಈವನ್ ಬ್ಯಾಂಬೋ ಆಲ್ಸೋ ಐ ಕ್ಯಾನ್ ಕನ್ಸಿಡರ್ ಆಸ್ ಅದನ್ನು ಮುಂಚೆಗೆ ಮಾಡ್ತಾಯಿದ್ರು. ಬಟ್ ಅಗೇನ್ ಈಗ ಅದನ್ನು ಟ್ರೆಂಡ್ ಅಂತ ಏನು ಮಾಡ್ತಾರೆ, ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಈ ರೀತಿಯಾಗಿ ಕುಕ್ವೇರ್ ಇದೆ. ಸೊ ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಐ ಶುಡ್ ನೋ ವಾಟ್ ಕುಕ್ವೇರ್ ಐ ಹ್ಯಾವ್ ಟು ಯೂಸ್ ಇಟ್ ಆ್ಯಂಡ್ ಹೌ ಮಚ್ ಐ ಹ್ಯಾವ್ ಟು ಯೂಸ್ ಇಟ್. ಅದು ಯಾವ ಟೆಂಪ್ರೇಚರ್ಗೆ ಅದನ್ನು ಮಾಡಬೇಕು ಎಲ್ಲ ನನಗೆ ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಐ ಶುಡ್ ಬಿ ಏಬಲ್ ಟು ಜಡ್ಜ್ ವಿಚ್ ಇಸ್ ದ ಬೆಸ್ಟ್ ಕುಕ್ವೇರ್ ಅಂತ ನಾನು ಜಡ್ಜ್ ಮಾಡೋ ಕೆಪಾಸಿಟಿ ನನಗೆ ಇರಬೇಕಾಗತ್ತೆ. ಸೊ ಹಾಗಾಗಿ ನಾನು ಇದನ್ನು ಈ ಎಪಿಸೋಡ್ನ ಅಗೇನ್ ದ ಗ್ರೇಟೆಸ್ಟ್ ವೆಲ್ತ್ ಇಸ್ ದಿ ಹೆಲ್ತ್ ಅಂತ ಹೇಳ್ತಾರೆ. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇತ್ತು ಅಂದರೆ, ನಾವಿತ್ತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾವಿರಬೇಕು, ಹಾಗಾಗಿ ನಾವಿರಬೇಕು ಅಂದರೆ ಏನಾಗಬೇಕು, ಗುಡ್ ಹೆಲ್ತ್ ಇರಬೇಕು. ಹಾಗಾಗಿ ಈ ಎಪಿಸೋಡ್ ನಾನು ಮಾಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.